ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ವೃತ್ತಿ ಬಾಂಧವರೇ, ತಮಗೆಲ್ಲರಿಗೂ TSK ಟ್ಯುಟೋರಿಯಲ್ಸ್ಗೆ ಆತ್ಮೀಯವಾದ ಸ್ವಾಗತವನ್ನು ವಹಿಸ್ತಾ, ಈ ಒಂದು ವಿಡಿಯೋದಲ್ಲಿ 2026ನೇ ಸಾಲಿನ ಬ್ರಿಡ್ಜ್ ಕೋರ್ಸ್ನ ಪ್ರೀ ಟೆಸ್ಟ್ ಗ್ರೇಡ್ಗಳನ್ನು STS LBA ಆನ್ಲೈನ್ನಲ್ಲಿ ಹಿಂದೀಕರಿಸುವಂತಹ ಪ್ರಕ್ರಿಯೆಯನ್ನು ನಾನು ನಿಮಗೆ ತಿಳಿಸಿಕೊಡಲಿದ್ದೇನೆ. ಮೊದಲಿಗೆ ಯಾವುದಾದರೂ ಒಂದು ವೆಬ್ ಬ್ರೌಸರ್ ಅನ್ನು ಓಪನ್ ಮಾಡಿ, ಕಾಣ್ತಿರುವಂತಹ ಸರ್ಚ್ ಬಾರ್ ಅಲ್ಲಿ STS LBA ಲಾಗಿನ್ ಅಂತ ಟೈಪ್ ಮಾಡಿ. ಈ ತರ ಸಾಕಷ್ಟು ಹೈಪರ್ ಲಿಂಕ್ ಓಪನ್ ಆಗುತ್ತೆ. ಇಲ್ಲಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ಇದೆಯಲ್ಲ, ಈ ಹೈಪರ್ ಲಿಂಕ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ಡಿಫಾಲ್ಟ್ ಆಗಿ ಟೀಚರ್ ಅಂತ ಅದೇ ಸೆಲೆಕ್ಟ್ ಆಗಿದೆ. ನಾವು ಶಾಲೆದಾದ್ರೆ ಸ್ಯಾಟ್ಸ್ ಯೂಸರ್ ಅಂತ ತೆಗೆದುಕೊಳ್ತೀವಿ. ನಾನು ಈಗ ಟೀಚರ್ ಮೇಲೆ ಸೆಲೆಕ್ಟ್ ಮಾಡ್ಕೊಂಡೆ. ಇಲ್ಲಿ ನಮ್ಮ ಪ್ರಥಮ KJD ನಂಬರ್ ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ. ನಮ್ಮ ಫಸ್ಟ್ KJD ನಂಬರ್ ನ ಟೈಪ್ ಮಾಡಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು OTP ರವಾನೆ ಆಗುತ್ತೆ. ಆ ಒಂದು OTP ಅನ್ನ ನಾವಿಲ್ಲಿ ನಮೂದಿಸಬೇಕಾಗುತ್ತೆ. ಆ OTP ಅನ್ನ ಟೈಪ್ ಮಾಡಿ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ಕಾಣ್ತಿರುವಂತಹ ಮೆನು ಅಲ್ಲಿ ಮೊಬೈಲ್ ನಲ್ಲಿ ಈ ಒಂದು ಮೆನು ಕಾಣೋದಿಲ್ಲ. ಈ ರೀತಿ 3 ಗೆರೆ ಕಾಣ್ತಿದೆಯಲ್ಲ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ನೋಡಿ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಈ ರೀತಿ ಮೆನು ಓಪನ್ ಆಗುತ್ತೆ. ಈಗ ನಾನು ಬ್ರಿಡ್ಜ್ ಕೋರ್ಸ್ ಮೇಲೆ ಕ್ಲಿಕ್ ಮಾಡಿದೆ. ಇಲ್ಲಿ ನಾವೇನ್ ಮಾಡ್ತೀವಿ, ಮಾಧ್ಯಮ, ಯಾವ ಮಾಧ್ಯಮ, ಕನ್ನಡ ಮಾಧ್ಯಮನೋ ಇಂಗ್ಲಿಷ್ ಮಾಧ್ಯಮನೋ ಅದನ್ನ ಟೈಪ್ ಮಾಡಬೇಕು, ಕ್ಲಿಕ್ ಮಾಡಬೇಕು. ಮತ್ತೆ ಈ ಡ್ರಾಪ್ ಡೌನ್ ಮೇಲೆ ಕ್ಲಿಕ್ ಮಾಡಿ ತರಗತಿಯನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತೆ ಗ್ರೂಪ್, ಗ್ರೇಡ್ ಮತ್ತೆ ಸಬ್ಜೆಕ್ಟ್, ಮತ್ತೆ ಈ ಪೂರ್ವ ಒಂದು ಪರೀಕ್ಷೆ ಅಂದ್ರೆ ಪ್ರೀ ಟೆಸ್ಟ್ ನಡೆದಂತಹ ದಿನಾಂಕವನ್ನ ನಾವಿಲ್ಲಿ ನಮೂದಿಸಬೇಕು. ನಾನು 5ನೇ ತಾರೀಕು ಪ್ರೀ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡಿದ್ದೆ, ಅದನ್ನ ನಾನು ನಮೂದಿಸ್ತಾ ಇದ್ದೀನಿ. ಸರ್ಚ್ ಅಂತ ಕೊಟ್ಟಾಗ ನೋಡ್ತಾ ಇದ್ರ ಇಲ್ಲಿ ಪ್ರೀ ಟೆಸ್ಟ್ 4B ಗ್ರೇಡ್ಗಳನ್ನ ನಮೂದಿಸೋದಕ್ಕೆ ಇಲ್ಲಿ LOಗಳಿಗೆ ಮತ್ತೆ ವಿದ್ಯಾರ್ಥಿಗಳ ಹೆಸರು ಸಹ ಇಲ್ಲಿ ಡಿಸ್ಪ್ಲೇ ನಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ನಮ್ಮ ಶಾಲೆಯಲ್ಲಿ 50 ಜನ ವಿದ್ಯಾರ್ಥಿಗಳಿದ್ದಾರೆ ಅಂತಂದ್ರೆ ಒಟ್ಟೆ ಟೈಮ್ 50 ಜನ ವಿದ್ಯಾರ್ಥಿಗಳನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡ್ರೆ ಅಷ್ಟು ಜನ ವಿದ್ಯಾರ್ಥಿಗಳ ಎಂಟ್ರಿ ಮಾಡೋದಕ್ಕೆ ಶೀಟ್ ಓಪನ್ ಆಗುತ್ತೆ. ಮತ್ತೆ ನೋಡ್ತಾ ಇದ್ರೆ ತರಗತಿ 9 ಸಬ್ಜೆಕ್ಟ್ ಇಂಗ್ಲಿಷು, ದಿನಾಂಕನೂ ಸಹ 5/6/2026 ಕರೆಕ್ಟ್ ಆಗಿದೆ. ಒಂದ್ಸಲಿ ಕನ್ಫರ್ಮ್ ಮಾಡ್ಕೊಂಡು ಮತ್ತೆ ಬೇಕಾದ್ರೆ ನಾವು LOS ಅನ್ನ ನೋಡೋದಕ್ಕೆ ವ್ಯೂ ಆಲ್ LOS ಅಂತಿದೆ ನೋಡಿ, ಇದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡ್ತಾ ಇದ್ರ 9ನೇ ತರಗತಿಗೆ DSCRT ಅವರು ನಿಗದಿ ಮಾಡಿರುವಂತಹ 9 LOಗಳು ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಇದನ್ನ ಕ್ಲೋಸ್ ಮಾಡೋದಕ್ಕೆ ಇಲ್ಲಿ ಕ್ಲೋಸ್ ಇದೆ, ಮತ್ತೆ ಮೇಲ್ಗಡೆ ಇಲ್ಲಿ ಇಂಟು ಮಾರ್ಕ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ ನಾನು ಕ್ಲೋಸ್ ಮಾಡ್ತೀನಿ. ನಂತರ ಇಲ್ಲಿ ಇಬ್ಬರು ವಿದ್ಯಾರ್ಥಿಗಳ ಗ್ರೇಡ್ಗಳನ್ನ ನಮೂದಿಸಿದ್ದೀನಿ. ಈಗ ಇನ್ನೊಬ್ಬ ವಿದ್ಯಾರ್ಥಿನಿಯ ಗ್ರೇಡ್ ಅನ್ನ ನಾನು ನಮೂದಿಸ್ತಾ ಇದ್ದೀನಿ. ಇಲ್ಲಿ ಒಟ್ಟು 9 LOಗಳು ಕೊಟ್ಟಿದ್ದಾರೆ. ಆದರೆ ನಾವು ಮಕ್ಕಳಿಗೆ ಕೊಟ್ಟಿರುವಂತಹ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು 10 ಪ್ರಶ್ನೆಗಳಿದೆ. ಆದ್ರೆ ಇಲ್ಲಿರೋದು LO ಕೇವಲ 9 ಮಾತ್ರ. ನಮ್ಗೆಲ್ಲ ಗೊತ್ತೇ ಇದೆ, 8ನೇ LOಗೆ 2 ಪ್ರಶ್ನೆಯನ್ನ ಕೇಳಿ ಅಂತ DSCRT ಅವರೇ ನಿರ್ದೇಶನ ಕೊಟ್ಟಿದ್ದಾರೆ. ಯಾಕಂದ್ರೆ ಅದು ರೈಟಿಂಗ್ ಗೆ ಸಂಬಂಧಪಟ್ಟಿದ್ದು. ಸೊ ಇಲ್ಲಿ 8ನೇ LOಗೆ 2 ಪ್ರಶ್ನೆ ಕೇಳಿದಾಗ 8 ಮತ್ತೆ 9ನೇ ಪ್ರಶ್ನೆ ಈ 8ನೇ LO ಅಡಿಯಲ್ಲಿ ಬರುತ್ತೆ. 8 ಮತ್ತೆ 9ನೇ ಪ್ರಶ್ನೆಗೆ ವಿದ್ಯಾರ್ಥಿ ಸರಿಯಾಗಿ ಉತ್ತರ ಬರೆದಿದ್ದೇ ಆಗಿದ್ದಲ್ಲಿ ನಾವು A ಎಂದು ನಮೂದಿಸುವುದು. ಅಕಸ್ಮಾತ್ 8ನೇ ಪ್ರಶ್ನೆಗೆ ಸರಿಯಾಗಿ ಬರೆದಿದ್ದು 9ನೇ ಪ್ರಶ್ನೆಗೆ ತಪ್ಪಾಗಿ ಉತ್ತರವನ್ನ ಬರೆದಿದ್ದರೆ ಅವಾಗ B ಅಂತ ನಾವು ನಮೂದಿಸಬೇಕಾಗುತ್ತೆ. ಇನ್ನ 10ನೇ ಪ್ರಶ್ನೆಗೆ 9ನೇ LOಗೆ ನಾವು ಅದನ್ನ ಗ್ರೇಡ್ ಅನ್ನ ಎಂಟ್ರಿ ಮಾಡಬೇಕಾಗುತ್ತೆ. ಈಗ ನೋಡ್ತಾ ಇದ್ದೀರಾ, ಜಸ್ಟ್ ನೋಡಿ ಗ್ರೇಡ್ ಅನ್ನ ಎಂಟ್ರಿ ಮಾಡ್ತಾ ಹೋಗೋದು ಈ ರೀತಿಯಾಗಿ. ಸೊ ಈ ರೀತಿಯಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿ
ವಿದ್ಯಾರ್ಥಿಗಳ ಗ್ರೇಡ್ಗಳನ್ನ ನಮೂದಿಸಿ ನಂತರ ನಾವು ಸೇವ್ ಮತ್ತೆ ಫೈನಲ್ ಸೇವ್ ಎರಡು ಆಪ್ಷನ್ ಇದೆ. ಸೇವ್ ಅಂತ ನಾವು ಕೊಡ್ಬೇಕಾಗುತ್ತೆ. ಏನ್ ಸೇವ್ಗೂ ಮತ್ತೆ ಫೈನಲ್ ಸೇವ್ಗೂ ಏನ್ ವ್ಯತ್ಯಾಸ? ಸೇವ್ ಅಂತಂದ್ರೆ ಎಡಿಟಬಲ್ ಅಂತ, ಈ ತಕ್ಷಣಕ್ಕೆ ಸೇವ್ ಆಗುತ್ತೆ. ಅಕಸ್ಮಾತ್ ನಾವು ಸೇವ್ ಅಂತ ಕೊಡದಲೇ ಕ್ಲೋಸ್ ಮಾಡಿದ್ರೆ ಅಥವಾ ಲಾಗೌಟ್ ಆದ್ರೆ ಇದುವರೆಗೂ ನಾವು ಎಂಟ್ರಿ ಮಾಡಿರುವಂತ ಗ್ರೇಡ್ಗಳು ಸೇವ್ ಆಗಿರೋದಿಲ್ಲ. ಇದು ತಾತ್ಕಾಲಿಕವಾಗಿ ಸೇವ್ ಆಗುತ್ತೆ. ನಾವು ಇನ್ನೊಮ್ಮೆ ಕೂಲಂಕುಷವಾಗಿ ಪ್ರತಿಯೊಂದು ಮಗುವಿನ ಗ್ರೇಡ್ ಸರಿ ಇದೆಯಾ, ಸರಿಯಾಗಿ ನಮೂದಿಸಿದೀನ ಅಂತ ಕನ್ಫರ್ಮ್ ಮಾಡಿಕೊಂಡ ನಂತರ ಎಲ್ಲಾ ವಿದ್ಯಾರ್ಥಿಗಳ ಗ್ರೇಡ್ಗಳನ್ನ ನಾನು ಆನ್ಲೈನ್ ಅಲ್ಲಿ ನಮೂದಿಸಿದೀನಿ ಅಂತ ಕನ್ಫರ್ಮ್ ಮಾಡ್ಕೊಂಡ ನಂತರ ಫೈನಲ್ ಸೇವ್ ಅಂತ ಕೊಟ್ರೆ ಅದೇನಾಗುತ್ತೆ, ಫ್ರೀಸ್ ಆಗುತ್ತೆ. ಈಗ ನಾನು ಜಸ್ಟ್ ಸೇವ್ ಅಂತ ಕೊಡ್ತೀನಿ, ಯಾಕಂದ್ರೆ ಇನ್ನ ಸಾಕಷ್ಟು ಜನ ವಿದ್ಯಾರ್ಥಿಗಳ ಗ್ರೇಡ್ ಅನ್ನ ನಾನು ಆನ್ಲೈನ್ ಅಲ್ಲಿ ನಮೂದಿಸಬೇಕು. ನೋಡಿ ಇಲ್ಲಿ ಬ್ರಿಡ್ಜ್ ಕೋರ್ಸ್ ಸೇವ್ಡ್ ಸಕ್ಸಸ್ಫುಲಿ ಅಂತ. ಈಗ 5B ಅನ್ನ ನೋಡೋಣ. ನೋಡ್ರಿ, ಪೋಸ್ಟ್ ಟೆಸ್ಟ್ 5B ಜಸ್ಟ್ ವ್ಯೂ ಓನ್ಲಿ ಅಂತ ಕೊಟ್ಟಿದ್ದಾರೆ. ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಾನು ಎಂಟ್ರಿ ಮಾಡುವಂತ 3 ಜನ ವಿದ್ಯಾರ್ಥಿಗಳ ಗ್ರೇಡ್ಗಳು ಇಲ್ಲಿ ಕಾಣ್ತಾ ಇದೆ. ಆದ್ರೆ ಇಲ್ಲಿ ಎಡಿಟ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ನೋಡಿ, ಇದು ಯಾವಾಗ ಎಡಿಟ್ ಮಾಡಕ್ ಅವಕಾಶ ಆಗುತ್ತೆ ಅಂದ್ರೆ ಅಷ್ಟು ಜನ ವಿದ್ಯಾರ್ಥಿಗಳ ಗ್ರೇಡ್ಗಳನ್ನ ನಮೂದಿಸಿ ಫೈನಲ್ ಸೇವ್ ಅಂತ ಕೊಟ್ಟ ನಂತರ ಇಲ್ಲಿ ಪೋಸ್ಟ್ ಟೆಸ್ಟ್ ನ ಗ್ರೇಡ್ಗಳನ್ನ ನಮೂದಿಸೋದಕ್ಕೆ. ಫಾರ್ ಎಕ್ಸಾಂಪಲ್, ಪೋಸ್ಟ್ ಟೆಸ್ಟ್ ಅಲ್ಲಿ ಈ ಒಬ್ಬ ವಿದ್ಯಾರ್ಥಿ 7 ಮತ್ತೆ 9ನೇ LOಗೆ ಎ ಗ್ರೇಡ್ ಪಡ್ಕೊಂಡಿದ್ರೆ ಅವಾಗ ಎಡಿಟ್ ಮಾಡಿ ನಾವು ಎ ಅಂತ ಟೈಪ್ ಮಾಡ್ಬೇಕಾಗುತ್ತೆ. ಅಕಸ್ಮಾತ್ ಆ ವಿದ್ಯಾರ್ಥಿ 7ನೇ ಒಂದು LOಗೆ ಬಿ ಗ್ರೇಡ್ ಪಡ್ಕೊಂಡಿದ್ರೆ ಅದು ಬಿ ಅಂತ ಹಾಗೆ ಇರುತ್ತೆ. 9ನೇ LOಗೆ ಬಿ ಬದಲು ಎ ಪಡ್ಕೊಂಡಿದ್ರೆ ಎ ಅಂತ ನಾವು ನಮೂದಿಸ್ತೀವಿ. ಸೊ ಈ ರೀತಿಯಾಗಿ ಪ್ರೀ ಟೆಸ್ಟ್ ಮತ್ತೆ ಪೋಸ್ಟ್ ಟೆಸ್ಟ್ ಗ್ರೇಡ್ಗಳನ್ನ ನಾವು ಆನ್ಲೈನ್ ಅಲ್ಲಿ ಹಿಂದೀಕರಿಸೋದು. ನಂತರ ಇಲ್ಲಿ ಒಟ್ಟು 20 ವಿದ್ಯಾರ್ಥಿಗಳಲ್ಲಿ 6 ಜನ ವಿದ್ಯಾರ್ಥಿಗಳು ಕೆಲವೊಂದು LOಗಳಿಗೆ ಬಿ ಗ್ರೇಡ್ ಅನ್ನ ಪಡ್ಕೊಂಡಿದ್ದಾರೆ. ಸೊ 6 ಜನ ವಿದ್ಯಾರ್ಥಿಗಳಿಗೆ ನಾವು ನಮ್ಗೆಲ್ಲ ತಿಳಿದಿರುವಂತೆ ನಿರಂತರವಾಗಿ ಅವರನ್ನ ಮುಖ್ಯವಾಹಿನಿಗೆ ತರುವಂತಹ ಪ್ರಯತ್ನಗಳನ್ನ ನಡೆಸಿ ನಂತರ ಸೆಪ್ಟೆಂಬರ್ ನಲ್ಲಿ ಮಕ್ಕಳಿಗೆ ಮತ್ತೊಮ್ಮೆ ಆ ಗ್ರೇಡ್ ಅನ್ನ ಪಡ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಕಿರು ಪರೀಕ್ಷೆಯನ್ನ ನಡೆಸಿ ನಂತರ ಆ ಮಕ್ಕಳ ಗ್ರೇಡ್ ಅನ್ನ ಇಲ್ಲಿ ನಾವು ಎಡಿಟ್ ಮಾಡಬಹುದು. ಸೊ ಈ ರೀತಿಯಾಗಿ ನಾವು ಆನ್ಲೈನ್ ಅಲ್ಲಿ ಪೂರ್ವ ಮತ್ತೆ ಸಾಫಲ್ಯ ಪರೀಕ್ಷೆಗಳ ಗ್ರೇಡ್ಗಳನ್ನ ಹಿಂದೀಕರಿಸೋದು. ಸೊ ಇನ್ನ ಇಲ್ಲಿ ಮುಖ್ಯವಾಗಿ ವಿಜ್ಞಾನ ಮತ್ತೆ ಸಮಾಜಕ್ಕೆ ಸಂಬಂಧಪಟ್ಟಂತೆ ಒಂದು ತೊಡಕು ಇದೆ, ಅದನ್ನ ನಾನು ನಿಮ್ಮೊಂದಿಗೆ ಚರ್ಚೆ ಮಾಡ್ತೀನಿ. ಸೊ ಇಲ್ಲಿ ಮತ್ತೊಮ್ಮೆ ತರಗತಿಯನ್ನ ಸೆಲೆಕ್ಟ್ ಮಾಡಿಕೊಂಡೆ. ಇಲ್ಲಿ ನೋಡ್ತಾ ಇದ್ದೀರಾ, ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳ ಹೆಸರು ಇದೆ. ಇಲ್ಲಿ LO ಕೇವಲ 5 ಕೊಟ್ಟಿದ್ದಾರೆ. ಆದ್ರೆ ಪ್ರಶ್ನೆಗಳು ನಾವು ಪೂರ್ವ ಪರೀಕ್ಷೆಯಲ್ಲಿ 10 ಪ್ರಶ್ನೆಗಳನ್ನ ಕೊಟ್ಟಿದ್ದೀವಿ. ಸಪೋಸ್ 1-2 ಪ್ರಶ್ನೆಗೆ ಆ ಮಗು ಸರಿಯಾಗಿ ಉತ್ತರ ಬರೆದಿದೆ ಅಂತಂದ್ರೆ ಎ, 3 ಮತ್ತೆ 4 ಪ್ರಶ್ನೆಗೆ 3ಕ್ಕೆ ತಪ್ಪು ಉತ್ತರವನ್ನ ಬರೆದಿದ್ದು 4ಕ್ಕೆ ಸರಿ ಉತ್ತರವನ್ನ ಬರೆದಿದ್ರು ಸಹ ನಾವೇನಂತ ನಮೂದಿಸ್ಬೇಕಿಲ್ಲಿ ಬಿ. ಇನ್ನ 5 ಮತ್ತೆ 6 ಎರಡೂ ಪ್ರಶ್ನೆಗಳಿಗೆ ಮಗು ತಪ್ಪು ಉತ್ತರ ಬರೆದಿದೆ ಅಂತಂದ್ರೆ ಬಿ ಗ್ರೇಡ್ ಅನ್ನ ನಮೂದಿಸೋದು. 7 ಮತ್ತೆ 8 ಎರಡೂ ಪ್ರಶ್ನೆಗೆ ಸರಿ ಉತ್ತರ ಬರೆದಿದ್ರೆ ಎ ಗ್ರೇಡ್. 9 ಮತ್ತೆ 10 ಎರಡೂ ಪ್ರಶ್ನೆಗೆ ಸರಿ ಉತ್ತರ ಬರೆದಿದ್ರೆ ಎ ಗ್ರೇಡ್. ಈ ರೀತಿಯಾಗಿ ನಾವು ವಿಜ್ಞಾನ ಮತ್ತೆ ಸಮಾಜ ವಿಷಯದ ಶಿಕ್ಷಕರು ಆನ್ಲೈನ್ ಅಲ್ಲಿ ತಮ್ಮ ವಿಷಯದ ವಿದ್ಯಾರ್ಥಿಗಳ ಗ್ರೇಡ್ಗಳನ್ನ ಅಂದ್ರೆ ಪ್ರೀ ಟೆಸ್ಟ್ ನ ಗ್ರೇಡ್ಗಳನ್ನ ನಮೂದಿಸುವುದು. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ತಾವು ದಯಮಾಡಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತೆ ತಮ್ಮ ಸ್ನೇಹಿತರಿಗೆ ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತೆ ತಮ್ಗೇನಾದ್ರೂ ಈ ಒಂದು ವಿಡಿಯೋದಲ್ಲಿ
ಸಂಶಯಗಳಿದ್ರೆ ಅಥವಾ ಆನ್ಲೈನ್ ನಲ್ಲಿ ನಮೂದಿಸುವಂತಹ ವಿಧಾನದಲ್ಲಿ ಏನಾದರೂ ನಿಮಗೆ ಸಂಶಯಗಳಿದ್ರೆ ದಯಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಕಮೆಂಟ್ ಮಾಡಿ ತಮ್ಮ ಸಂಶಯಗಳನ್ನ ಕ್ಲಿಯರ್ ಮಾಡುವಂತಹ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.